ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ, ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ. ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ. ಚೇತನವಾದಂಥ ಆನಂದ ಗುರುವೇ, ಅರಿವಿನ ದರ್ಪಣದ ವೇದವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ, ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ. ಚೇತನವಾದಂಥ ಆನಂದ ಗುರುವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹದಲ್ಲಿ ನೆಲೆಸಬೇಕು ಎಂಬತಕ್ಕಂಥ ಒಂದು ಆಸೆ. ಶ್ರೀಮಂತ ಆ ಒಂದು ನನಸನ್ನು ಮಾಡ್ಕೊಳ್ತಾನೆ, ಆದರೆ ಬಡವ ಆ ಕನಸಿನಲ್ಲಿ ಹಾಗೆ ಕನಸಾಗಿ ಅದನ್ನು ಉಳಿಸ್ಕೊಂಡು ಬಿಡ್ತಾನೆ. ಆದರೆ ಬಡವರಿಗಾಗಿ ಬಡವರಿಗೋಸ್ಕರ ಅಂತಾನೆ ಶೇಖರ್ ಡೆವಲಪರ್ಸ್ರವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನೆಲ್ಸ್ ಆಪೋಸಿಟ್ ಟು ಜಿಯಾನೆಲ್ಸ್ ಗಲ್ಫ್ ಕೌಂಟಿ ಆಪೋಸಿಟ್ ಟು ಜಿಯಾನೆಲ್ಸ್ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ಕೋಲಾರದಲ್ಲಿ. ಈ ಒಂದು ಜಾಗ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರ್ತಕ್ಕಂಥದ್ದಿದೆ. ಮತ್ತು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಭಾರತದಾದ್ಯಂತ. ಮತ್ತು ಶೇಖರ್ ಡೆವಲಪರ್ಸ್ರವರ ಶೇಖರ್ ಫೈನಾನ್ಸ್ ಕೂಡ ಇದೆ. ಅದರಲ್ಲಿ 16,90,000ಕ್ಕೂ ಕೂಡ 0% EMI ಜೊತೆಗೆ 1% ಸ್ಕೀಮ್ ಎಂಬತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. ತಿಂಗಳಿಗೆ 1%ನಷ್ಟು ತಾವು ಪಾವತಿಸಿದ್ರೆ ಆದರೆ ರೆಡಿ ಫಾರ್ ಅಂತಂದರೆ ಫುಲ್ಲಿ ಫರ್ನಿಶ್ಡು ರೆಡಿ ಟು ಮೂವ್ ಹೌಸನ್ನು ತಾವು ತೆಗೆದುಕೊಳ್ಬೋದು.
ಇನ್ನು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ರವರು. ಇದು ಭಾಗ್ಯವಯ್ಯ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಕರೆ ಮಾಡಿ 8095363636 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com. ಬಹುಶಃ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ದೈವ ಸಾನ್ನಿಧ್ಯ ಎಂಬತಕ್ಕಂಥದ್ದು ಇಲ್ಲಿ ನಿಂತು ಬರ್ತಕ್ಕಂತಹ ಭಕ್ತರನ್ನ ಹರಿಸಿ ಆಶೀರ್ವದಿಸಲಿಕ್ಕೆ ಒಂದು ವಿಶೇಷವಾದಂತಹ ಕಾಯಕ ಅಂದರೆ ಅದು ತಪ್ಪಾಗಲಾರದು. ವೇದ ಆಗಮ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನ, ಅದರಲ್ಲೂ ಪಾಂಚರಾತ್ರದಲ್ಲಿ ನಡೆದಂಥ ಇವತ್ತಿನ ಈ ಕೈಂಕರ್ಯ, ನಾನು ಅಲ್ಲಿ ತಾಯಿ ಮಹಾಲಕ್ಷ್ಮಿ ಮತ್ತು ಚೌಡೇಶ್ವರಿಯನ್ನು ದರ್ಶನ ಮಾಡಿ ಈ ಭಾಗದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಈ ಒಂದು ಶ್ರೀಯಂತ್ರವನ್ನು, ಆದಿತ್ಯಾದಿ ನವಗ್ರಹ ಸಮೇತ ಶ್ರೀಯಂತ್ರವನ್ನು ದರ್ಶನ ಮಾಡಿ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ಈ ಒಂದು ಪ್ರಧಾನ ಕುಂಭವನ್ನು ದರ್ಶನ ಮಾಡಿದಾಗ ಒಂದು ಪ್ರವಾಹವೇ ಎದುರಾದಂಥ ರೀತಿ ನನಗೆ ವಾಸುದೇವ ಭಟ್ರ ಗಮನಕ್ಕೆ ಬಂದದ್ದು. ಇವರಲ್ಲಿರುವಂಥ ವಿದ್ಯೆ, ಇವರಲ್ಲಿರುವಂತಹ ಜ್ಞಾನ, ಸಮಾಜಕ್ಕೆ ಇವರು ಕೊಟ್ಟಂಥ ಕೊಡುಗೆ, ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಇವತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ, ಮನೆಯಲ್ಲಿರ್ತಕ್ಕಂಥ ಅವರ ಹೃದಯ ಸಿಂಹಾಸನದಲ್ಲಿ ದೇವರ ಕೂತ್ಕೊಂಡಿದ್ದಾರೆ ಅನ್ನೋದು ತಪ್ಪಾಗುವುದಿಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಎಷ್ಟೇ ವಿದ್ಯೆ ಜ್ಞಾನ ಇದ್ದರೂ ಸಹಿತ ನಾನು ಹೇಗಿರಬೇಕು, ನಾನು ಹೇಗೆ ಬದುಕಬೇಕು, ನನ್ನ ಬದುಕಿನ ಮಾರ್ಗ ಏನು ಎಂಬತಕ್ಕಂಥದ್ದನ್ನು ನೋಡಿ ಕಲಿಬೇಕಾದ್ರೆ ಅದು ನಮ್ಮ ವಾಸುದೇವ ಭಟ್ರ ಹತ್ರ. ಅಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂಥ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಿದೆ. ಭಾಳ ಸಂತೋಷ ಪಡುವಂಥ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ, ಗುರುಗಳ ಆಶೀರ್ವಾದನೂ ಎಲ್ಲರಿಗೂ ಇರಲಿ. ಹಾಗೆ ಈಗ ಕಳಶ ಸ್ಥಾಪನೆ ಆಗ್ತಿರ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಈಗಷ್ಟೇ ಪ್ರಾರ್ಥನೆ ಆಗ್ತಾ ಇದೆ. ತಾವೆಲ್ಲರೂ ಸಹಿತ ನೋಡ್ತಾ ಇದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಹಾಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಒಳ್ಳೆ ಕಲಾವಿದರು, ವಿದ್ಯಾವಂತರು, ನಾದಸ್ವರ ಪಂಡಿತರು ಭಾಳ ಚೆನ್ನಾಗಿ ನಿಮ್ಮ ಕಲೆ, ನಿಮ್ಮ ನಾದಸ್ವರದಿಂದ ದೇವರನ್ನ ತೃಪ್ತಿಪಡಿಸಿದ್ದೀರಿ. ದೇವರು ತಲೆ ತೂಗುವಂಥದ್ದು ಒಂದು ನಾದಕ್ಕೆ, ಇನ್ನೊಂದು ವೇದಕ್ಕೆ. ನಾದ ಮತ್ತು ವೇದ ಆ ಎರಡೂ ಒಂದು ಕಡೆ ಸೇರ್ತೆ ಅಂದರೆ ಅಲ್ಲಿ ಒಂದು ಕೀರ್ತನೆ ಬರುತ್ತೆ. ಆ ಕೀರ್ತನೆಯಿಂದ ವ್ಯಕ್ತಿ ತಾನು ಹೇಗಿದ್ದಾನೆ ಎಂಬತಕ್ಕಂಥದ್ರ ಅರಿವಿಲ್ದಿರ, ತಾನು ಹಾಕುವ ಹೆಜ್ಜೆನಲ್ಲಿ ಪ್ರಾರಂಭಿಕವಾಗಿ ನಾನು ಹೀಗಾಗ್ತೀನಿ ಇಂಥದ್ದು ಮಾಡ್ತೀನಿ ಅಂತಕ್ಕಂಥದ್ದು ಗೊತ್ತಿಲ್ದಿರ ಒಂದು ಕಾಡುಗಲ್ಲು ವಿಗ್ರಹ ಆಗಿದೆ ಅಂದರೆ ಇಲ್ಲಿರೋ ವಿಗ್ರಹ. ಇದೊಂದು ಕಾಡುಗಲ್ಲು. ಮೊದಲು ಪ್ರಾರಂಭದಲ್ಲಿ ಈತನಿಗೆ ಗೊತ್ತಿಲ್ಲ ನಾನು ಇಂಥ ಭವ್ಯವಾದಂಥ ಆಲಯ ಕಟ್ತೀನಿ ಅಂತ. ಇಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಈ ಧರ್ಮಕ್ಷೇತ್ರ ಆಗುತ್ತೆ, ಈ ಕ್ಷೇತ್ರದಿಂದ ಇಷ್ಟು ಜನಕ್ಕೆ ಬೆಳಕಾಗುತ್ತೆ ಎಂಬತಕ್ಕಂತಹ ಚಿಂತನೆ ಇವರು ಗೊತ್ತಿಲ್ಲ.
ಆದರೆ ಇವತ್ತು ಸಂಪೂರ್ಣವಾಗಿ ತಾಯಿ ರಾಜರಾಜೇಶ್ವರಿ, ತಾಯಿ ಕಾಟೇರಮ್ಮ ವಿಶೇಷವಾಗಿರ್ತಕ್ಕಂಥ ದೈವಶಕ್ತಿ ಅವರ ಹೃದಯದಲ್ಲಿ ನಿಂತು ಇಂತಹ ಭವ್ಯವಾದಂಥ ಕೆಲಸಗಳನ್ನು ಮಾಡಿಸ್ತಾ ಇದೆ. ಹಾಗಾಗಿ ಇಂತಹ ಧರ್ಮಕ್ಷೇತ್ರಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಸಂಕಲ್ಪ ಮಾಡೋಣ, ಒಳ್ಳೆಯದಾಗಲಿ.
ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯ ಇಂತಹದ್ದೊಂದು ಅದ್ಭುತಗಳನ್ನು, ವಿಶೇಷವಾದಂಥ ಪವಾಡಗಳನ್ನು ಸೃಷ್ಟಿ ಮಾಡುತ್ತೆ ಎಂಬತಕ್ಕಂಥದ್ದು ಹಿಂದೆ ಯಾರಿಗೂ ಗೊತ್ತಿಲ್ಲ ಅಥವಾ ಯಾರ ಕಲ್ಪನೆಯಲ್ಲೂ ಸಹಿತ ಬಂದು ನಡೆದದ್ದಲ್ಲ. ಇದು ಇಷ್ಟು ಅದ್ಭುತವಾದಂತಹ ಒಂದು ಬಿಲ್ವವೃಕ್ಷ ಇಲ್ಲಿರೋದ್ರಿಂದ ನಾವು ನೀವೆಲ್ಲರೂ ಅಂದುಕೊಂಡಿದ್ದೀವಿ ಒಂದು ಬೃಹತ್ ಮಟ್ಟದ ವಿಗ್ರಹ ಇಲ್ಲಿ ನಿಂತಿದ್ದರಿಂದ ಜನಗಳನ್ನು ಆಕರ್ಷಣೆ ಮಾಡುತ್ತೆ ಅಥವಾ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಎಂಬತಕ್ಕಂಥದ್ದು. ಇಲ್ಲಿರುವ ಬೃಹತ್ ಮಟ್ಟದ ವಿಗ್ರಹ ತಾಯಿ ಮುಂದೆ ಬಂದು ನಿಂತು ನನಗಿರುವ ಸಮಸ್ಯೆಗಳಿಂಥದ್ದು, ನನ್ನ ಕಷ್ಟಗಳಿಂಥದ್ದು ಅಂತ ಹೇಳ್ಕೊಳ್ಳಿಕ್ಕೆ ಮಾತ್ರ. ಆದರೆ ನಿಜಕ್ಕೂ ನಿಮ್ಮ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ಮೂಲ ಸಾನ್ನಿಧ್ಯದ್ದು. ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿನೇ ಬಹಳ ಅಪಾರ. ಆ ಶಕ್ತಿಗೆ ತುಂಬುವಂತಹ, ಆ ಶಕ್ತಿಗೆ ಮತ್ತಷ್ಟು ಶಕ್ತಿ ತುಂಬುವಂಥ ರೀತಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ಪರಿಸರ, ಈ ಪರಿಸರದಲ್ಲಿರ್ತಕ್ಕಂಥ ಆ ವಿಶೇಷವಾದಂತಹ ಬಿಲ್ವವೃಕ್ಷ, ಈ ಬಿಲ್ವವೃಕ್ಷವನ್ನು ಯಾರು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಥವಾ ಈ ಸಾನ್ನಿಧ್ಯ, ಆ ಬಿಲ್ವವೃಕ್ಷ ಇಲ್ಲಿ ಹಾಕಬೇಕಾದ್ರೆ ಇಲ್ಲಿ ಅದ್ಭುತವಾದಂಥ ಮುಂದೊಂದು ದಿವಸ ದೇವಾಲಯ ಬರ್ತಕ್ಕಂಥ ಭಕ್ತರ ಕಷ್ಟ ದೂರ ಮಾಡೋದಕ್ಕೆ ಇಲ್ಲೊಂದು ಚೈತನ್ಯ ಸ್ವರೂಪಿಯಾಗಿ ಬಂದು ತಾಯಿ ಕೂತ್ಕೋತಾಳೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ಕಲಿಯುಗದಲ್ಲಿ ಒಂದು ವಿಶೇಷತೆ ಇದೆ. ಕಲಿಯುಗದಲ್ಲಿ ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು, ದಿನಂಪ್ರತಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲ ಮೇಲೆ ಹೊರಲೇಬೇಕು. ನಾವು ಭಗವಂತ ಎಲ್ಲ ಸುಖ ಸಂತೋಷಗಳನ್ನು ನಮಗೆ ಕೊಟ್ಟಿದ್ದಾನೆ ಅಂದರು, ಬೇಕಾದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ ಅಂದರೂ ನಮಗೆ ಅರಿವಿಲ್ಲದಂಥ ಒಂದು ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸ್ತಾನೇ ಇರುತ್ತೆ. ಇದು ಕಲಿಯುಗ. ಇಂತಹ ಕಲಿಯುಗದಲ್ಲಿ ಕೈ ಹಿಡಿದು ನಡೆಸುವಂತಹ ಒಂದು ಅದ್ಭುತವಾದ ಶಕ್ತಿ ಬೇಕು, ಅದು ಮಾತೃಸ್ವರೂಪಿಣಿ ಆಗಿರಬೇಕು. ಅಂತಹ ಮಾತೃಸ್ವರೂಪಿಣಿಯಾದಂತಹ ಆ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ನಿಂತಹ ಸಾನ್ನಿಧ್ಯ ಇದೆ. ಹಾಗಾಗಿ ಇಷ್ಟು ಅದ್ಭುತವಾದಂತಹ ಆಲಯ, ಬೃಹತ್ ಮಟ್ಟದ ವಿಗ್ರಹ ಮತ್ತು ಈ ಸಾನ್ನಿಧ್ಯ ಇಷ್ಟು ಚೆನ್ನಾಗಿ ನಡೀಬೇಕು ಅಂತ ನನ್ನ ಆತ್ಮೀಯರು ಬಹಳ ವಿಶೇಷವಾದಂಥ ರೀತಿ ಶ್ರಮಪಟ್ಟು ಮಾಡಿದ್ದಾರೆ. ಇಂತಹ ಅದ್ಭುತವಾದಂತಹ ಕಾಯಕಕ್ಕೆ ಆಗಮದಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂತಹ ವಾಸುದೇವ ಭಟ್ರು ಅವರ ಘನ ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ. ಬೇಡಿ ಬರ್ತಕ್ಕಂತಹ ಭಕ್ತರು ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಸಮಸ್ಯೆಯನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೇನೆ, ನಾವು ಕಷ್ಟ ಇನ್ನೊಬ್ಬರ ಮುಂದೆ ತೋಡ್ಕೊಂಡ್ರೆ ಆ ತೋಡ್ಕೊಳ್ಳುವಂತಹ ಕಾಲ, ಕಷ್ಟ ಹೇಳುವ ಕಾಲ ಮಾತ್ರ ಅವರು ನಿಮ್ಮ ಎದುರುಗಡೆ ನಿಮಗೂ ಅವ್ರಿಗೂ ಸ್ಪಂದನ ಇರುತ್ತೆ. ನಿಮ್ಮ ಮುಂದೆ ಅವರು ಕಣ್ಣೀರು ಹಾಕ್ಬೋದು. ನೀವು ಸ್ವಲ್ಪ ಸ್ಥಳವನ್ನು ಬದಲಾಯಿಸಿದ ತಕ್ಷಣ ನಿಮ್ಮ ಬಗ್ಗೆ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನೋಡೋನಿಗಿಂತ ಕಷ್ಟ ಇದೆಯಂತೆ ಅಂತ. ತನ್ನ ಎಲೆಯಲ್ಲಿ ಬಿದ್ದಿರ್ತಕ್ಕಂಥ ಹೆಗ್ಗಣವನ್ನು ನೋಡೋದಿಲ್ಲ, ಪಕ್ಕದವರ ಎಲೆ ಮೇಲೆ ಇರ್ತಕ್ಕಂಥ ನೊಣವನ್ನು ಓಡಿಸ್ಲಿಕ್ಕೆ ಅವ್ರು ಜನ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಯಾರ ಬಳಿಯೂ ನಮ್ಮ ಕಷ್ಟ ಹೇಳ್ಕೋಬಾರದು. ನಮ್ಮ ಕಷ್ಟವನ್ನು ಏನಾದ್ರು ಹೇಳ್ಕೋಬೇಕಾದ್ರೆ ಇಂಥ ಪುಣ್ಯಕ್ಷೇತ್ರಗಳಲ್ಲೇ. ಇದೊಂದು ಪವಾಡ ಕ್ಷೇತ್ರ, ಸತ್ಯಕ್ಷೇತ್ರ, ಮಾತಾಡುವಂಥ ದೇವರು ಇರ್ತಕ್ಕಂಥ ಕ್ಷೇತ್ರ. ಇವತ್ತಿಗೂ ಒಂದು ಉತ್ಸವ ಮೂರ್ತಿನ ಮೇಲೆತ್ತುಕೊಂಡು ನಿಮ್ಮ ಸಮಸ್ಯೆಗಳು, ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ಸಹಿತ ಆ ಸಮಸ್ಯೆನ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಂಡ್ರೆ ಅದಕ್ಕೊಂದು ಉತ್ತರ ಕೊಡುವಂಥ ಶಕ್ತಿ ಈ ಸಾನ್ನಿಧ್ಯಕ್ಕಿದೆ. ಇದು ಕಲಿಯುಗದಲ್ಲಿ ಸಾಧ್ಯನಾ ಅಂತಕ್ಕಂಥ ಮಾತು ಸಾಕಷ್ಟು ಜನ ಹೇಳ್ತಾರೆ. ಅನುಭವಕ್ಕೆ ಬಂದವರಿಗೆ ಗೊತ್ತು. ಬಲ್ಲವನು ಬಲ್ಲ ಬೆಲ್ಲದ ರುಚಿಯ. ಆ ಬೆಲ್ಲವನ್ನು ನಾಲಿಗೆ ಮೇಲೆ ಹಾಕ್ಕೊಂಡ್ರೆ ಅದು ರುಚಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಹಿಂದೆ ಯಾರೇ ಒಬ್ಬರು ಮನೆಗೆ ಬಂದರೆ ಒಂದು ತುಂಡು ಬೆಲ್ಲವನ್ನು ಒಂದು ಲೋಟ ನೀರು ಕೊಡೋರು, ನಿಮ್ಮೊಳಗಿರುವಂತಹ ನಿಶಕ್ತಿ ದೂರ ಆಗಿ ಶಕ್ತಿ ಬರಲಿ ಅಂತ. ಅಂತಹ ಬೆಲ್ಲವನ್ನು ದಯಪಾಲಿಸುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈ ಭಕ್ತರ ಹಣ್ಣು. ಇಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂತಹದ್ದು ಈ ಒಂದು ಭವ್ಯವಾದಂತಹ ಆಲಯ. ಹಾಗಾಗಿ ಈ ಆಲಯಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ನಿಮ್ಮ ಮನೋಕಾಮನೆಗಳು, ನಿಮ್ಮ ಮನೋಕೋರಿಕೆಗಳು ಏನಿದೆಯೋ ಎಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿ ನಡೆದಿರ್ತಕ್ಕಂಥ ಭಕ್ತ ವೃಂದದವರಿಗೆ ಒಂದು ವಿಶೇಷವಾದಂಥ ಒಂದು ಸುದಿನ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಮ್ಮ ಆನಂದ ಗುರುಜಿಗಳು ಅವ್ರು ಎಲ್ಲಿ ಬಂದು ಕೂಡ ಎಲ್ಲರಲ್ಲೂ ಆನಂದ ಇರುತ್ತೆ. ಅವ್ರ ಹೆಸರಿಗೆ ಆನಂದ ಅಂತ ಬಿಟ್ಟು ಇಟ್ಬಿಟ್ಟಿದ್ದಾರೆ ತಂದೆಯವರು. ಅವರು ಬಂದ ಕಡೆ ಎಲ್ಲ ಜನಸ್ತೋಮ ಸೇರುತ್ತೆ. ಅಲ್ಲಿನ ದೇವಸ್ಥಾನದ ಒಂದು ಸಾನ್ನಿಧ್ಯ ಪಾವಿತ್ರತೆ ಹೆಚ್ಚಿಕೊಳ್ಳುತ್ತೆ. ಇಲ್ಲಿ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡಿದರೂ ಕೂಡ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಒಬ್ಬ ಬಂದು ಹೋದಾಗ ಏನಾಗುತ್ತೆ, ಆ ಒಂದು ಸ್ಥಳದ ಒಂದು ಮಹಿಮೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಪಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಕಾರಣಕರ್ತರು ಭಗವಂತ ಪ್ರತಿಯೊಂದು ಗಿಡದಲ್ಲಿ ಪುಷ್ಪಗಳು ಬಿಡುತ್ತೆ. ಎಲ್ಲ ಪುಷ್ಪವು ದೇವರಿಗೆ ಸೇರೋದಿಲ್ಲ, ಕೆಲವು ಪುಷ್ಪಗಳೇ ಭಗವಂತನಿಗೆ ಸೇರೋದು. ಹಾಗೆ ಯಾವ ಹೂವಿನಲ್ಲಿ ಮಕರಂದ ಇರುತ್ತೋ ಅಂಥ ಹೂವು ಹತ್ರ ಮಾತ್ರ ದುಂಬಿ ಹೋಗುತ್ತೆ, ಎಲ್ಲ ಹೂವಿನ ಹತ್ರ ದುಂಬಿ ಹೋಗೋದಿಲ್ಲ. ಹಾಗೆ ಒಳ್ಳೆಯ ಮಕರಂದವನ್ನು ಇರ್ತಕ್ಕಂಥ ಒಂದು ಆನಂದ ಅನ್ನತಕ್ಕಂಥ ಒಬ್ಬ ಸ್ವಾಮೀಜಿಯವ್ರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಇನ್ನೂ ಒಂದು ಹೆಚ್ಚಿಗೆ ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ ಪಾಠಶಾಲೆ ಆಗಿರ್ತಕ್ಕಂಥ ಶ್ರೀಕರ ಆಗಮ ವಿದ್ಯಾ ಪಾಠಶಾಲೆಯಲ್ಲಿ ಅವರು ಓದಿ ಅಲ್ಲಿ ಉತ್ತೀರ್ಣರಾಗಿ ಆಗಿನ ಕಾಲಕ್ಕೇ ಅವರು ಡಿಸ್ಟಿಂಕ್ಷನ್ ತೊಗೊಂಡಂಥವ್ರು. ಸೇವಾಗಮದಲ್ಲಿ ಉನ್ನತ ಶ್ರೇಣಿಯನ್ನು ಪಡ್ಕೊಂಡು ನಮಗೊಂಥರ ಹೆಮ್ಮೆ. ಅವರು ಪ್ರತಿನಿತ್ಯವೂ ಕೂಡ ಬೆಳಗಾದರೆ, ಇವತ್ತಿಗೂ ನಮ್ಮ ಮೈಸೂರಿನಲ್ಲಿ ನಮ್ಮ ಅತ್ತೆಯವರಿದ್ದಾರೆ, ಅವರು ಕೆಂಬಾಳು ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿದ್ದಾರೆ. ಆ ಗ್ರಾಮದಲ್ಲಿ ನಿತ್ಯವೂ ಇವರು ಪ್ರೋಗ್ರಾಮ್ ಬಂದು ಹೋಗೋವರೆಗೂ ಅವರಿಗೆ ಸಮಾಧಾನ ಇರಲ್ಲ. ಅದುವರೆಗೂ ಅವ್ರು ಕಾಫಿ ಟಿಫನ್ ಕೂಡ ತಗೊಳ್ಳಲ್ಲ, ಸುಮ್ಮನೆ ಒಂದು ಲೋಟ ಕೈಲಿ ಹಿಡ್ಕೊಂಡಿರ್ತಾರೆ, ಒಂದು ಸಿಪ್ ಕುಡ್ದಿರ್ತಾರೆ ಅಷ್ಟೇ. ಇವ್ರದ್ದು ಮೀನರಾಶಿಗೆ ಹೇಳಿದ್ಮೇಲೆ ಅವ್ರು ಕಂಪ್ಲೀಟ್ ಮಾಡ್ತಾರೆ, ಅವ್ರದ್ದು ಮೀನರಾಶಿ. ಆ ರೀತಿಯಾಗಿ ಇವ್ರ ಮೇಲೆ ಮೋಹ ಅಂದರೆ ಆ ಭಗವಂತ ಏನು ಮಾಡಿದ್ದಾನೆ, ಆಕರ್ಷಣೆಯನ್ನು ಅವರಿಗೆ ಕೊಟ್ಟಿದ್ದಾನೆ. ಆ ಒಂದು ಅಷ್ಟೇ. ಶ್ರೀ ಅಂತಂದರೆ ಐಶ್ವರ್ಯ, ಕರ ಅಂತಂದರೆ ಅದೇ ಶ್ರೀ ಅಂತಂದರೆ ವಿಷಾಣು ಆಗುತ್ತೆ. ಅದನ್ನು ಕರದಲ್ಲಿ ಹಿಡಿದು ಕುಡಿದವನೇ ಶಿವ. ಆ ಶಿವನ್ನ ಉಪಾಸನೆ ಮಾಡಿಕೊಂಡು ಎಲ್ಲ ದೇವಿಯನ್ನು ಅವರಲ್ಲಿ, ನಮ್ಮಲ್ಲಿ ಏನಂತಂದರೆ ಭೇದ ಭಾವನೆಗಳಿಲ್ಲ. ಇದು ವೈಷ್ಣವ, ಇನ್ನು ಶೈವ. ನಾನು ಇವತ್ತು ಪತ್ರಿಕೆಯಲ್ಲಿ ಹಾಕ್ಸಿರೋದು ಶೈವ ಪಾಂಚರಾತ್ರ ಆಗಮಾನುಸಾರವಾಗಿ ಅಂತಲೇ ನಾನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸೋದು. ನಮ್ಮಲ್ಲಿ ಯಾವುದೂ ಇಲ್ಲ. ವೇದದಲ್ಲಿ ಹೇಳಿದೆ, ಶಿವಶ್ಚ ನಾರಾಯಣಃ, ಶಕ್ರಶ್ಚ ನಾರಾಯಣಃ, ದ್ಯಾವಾ ಪೃಥಿವೀಶ್ಚ ನಾರಾಯಣಃ, ಅದಶ್ಚ, ಎಲ್ಲವೂ ನಾರಾಯಣನೇ, ಎಲ್ಲವೂ ಶಿವನೇ. ಆದ್ದರಿಂದ ನಮ್ಮಲ್ಲಿ ಯಾವುದೇ ವಿಧವಾದಂಥ ಭೇದ ಭಾವನೆಗಳಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆನಂದ ಗುರುಜಿಗಳು ಇಲ್ಲಿ ದಯಮಾಡಿಸಿ ಅವ್ರ ಪುತ್ರ ಸಮೇತವಾಗಿ ಬಂದಿದ್ದಾರೆ. ನಾನು ನನ್ನ ಪುತ್ರ ಸಮೇತನ ಬಂದಿಲ್ಲಿ ಮಾಡಿದ್ದೀನಿ ಕಾರ್ಯಕ್ರಮ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಭದ್ರಕಾಳಿ ದೇವಿ, ರಕ್ತ ಕಾಟೇರಮ್ಮ, ಕಾಲಭೈರವೇಶ್ವರ, ಕಾಳ ಭದ್ರಕಾಳ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿಯ ಆರಾಧನೆಯನ್ನು ಮಾಡ್ತಾ, ಈ ಒಂದು ಶ್ರೀ ಕ್ಷೇತ್ರ ನಿಜಕ್ಕೂ ಬಹಳ ಶಕ್ತಿದಾಯಕ ಅಂತಲೇ ಹೇಳ್ಬೋದು. ತಾಯಿಯಲ್ಲಿ ಬಹಳ ಶಕ್ತಿ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಬಹಳ ಮನಸ್ಸಿಗೆ ಸಂತೋಷ ಆಗಿರ್ತಕ್ಕಂಥ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಭಕ್ತರ ಹಳ್ಳಿಯ ಎಲ್ಲ ನನ್ನ ಹೆಣ್ಣು ಮಕ್ಕಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯಾಕೆ ಅಂತಂದರೆ, ತಾಯಂದರು ತಾವು ಬಹಳ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡ್ರಿ. ತಾವು ಅಷ್ಟು ಪ್ರೀತಿಯಿಂದ ಕಳಶವನ್ನು ಹೊತ್ತು ಅಷ್ಟು ದೂರದಿಂದ ನಡ್ಕೊಂಡು ಬಂದು ನಮ್ಮನ್ನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಆರಾಧಿಸಿದ್ರಿ, ಆರತಿಯನ್ನು ಮಾಡಿದ್ರಿ. ಅಲ್ಲಿ ಪಾಪ ಒಂದಷ್ಟು ಜನ ತಾಯಿ ಕೇಳಿದ್ರು, ನಿಮ್ಮನ್ನು ಮುಟ್ಬೋದಾ ಅಂತ. ಅಮ್ಮ, ನಾನು ನಿಮ್ಮ ಮಗ, ನೀವು ಸಂಪೂರ್ಣವಾಗಿ ನನ್ನನ್ನು ಮುಟ್ಬೋದು ಅಂದ ತಕ್ಷಣ ಬಹಳ ಪ್ರೀತಿಯಿಂದ ನನ್ನನ್ನು ಮುದ್ದಾಡಿದ್ರಿ. ಇದೆಲ್ಲವೂ ಕೂಡ ಬಹಳ ಸಂತೋಷ ಆಯಿತು. ಭಕ್ತರ ಹಳ್ಳಿಯ ತಾಯಂದರಿಗೆ ತಾಯಿ ಕಾಟೇರಮ್ಮನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲೂ ಕೂಡ ನನ್ನ ನಮಸ್ಕಾರಗಳು. ಇನ್ನು ಈ ಒಂದು ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮುನಿಯಲ್ಲಪ್ಪರವರು, ಅವರು ಮಾಡಿರ್ತಕ್ಕಂಥ ಒಂದು ಕಾಯಕ ಇದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕೆ ಅಂತಂದರೆ,
ಇಂತಹದ್ದೊಂದು ಸಾನ್ನಿಧ್ಯದಲ್ಲಿ ಇಂತಹ ಭವ್ಯವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡತಕ್ಕಂಥದ್ದಾಗಲಿ, ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಭಕ್ತರ ಹಳ್ಳಿಯ ಗ್ರಾಮಸ್ಥರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ಮಹದಾಸೆಯಿಂದ ಮಾಡಿರ್ತಕ್ಕಂಥವರ ಈ ಒಂದು ಕಾಯಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಅಂತಲೇ ಕೇಳ್ಕೊಳ್ತೀನಿ. ಮುನಿಯಲ್ಲಪ್ಪರವರಿಗೆ, ಅವರ ಸಿಬ್ಬಂದಿ ವರ್ಗಕ್ಕೆ, ಈ ಒಂದು ದೇವಸ್ಥಾನಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಭಗವತಿಯ ಅನುಗ್ರಹ ಇರಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಅದ್ಭುತ ಅಂತಂದರೆ, ಇಲ್ಲಿನ ಪೂಜಾನುಷ್ಠಾನದ ಸಂಪೂರ್ಣವಾಗಿರತಕ್ಕಂಥ ವಿಧಿವಿಧಾನಗಳನ್ನು ಆಗಮಶಾಸ್ತ್ರ ಪ್ರಕಾರ ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ವಾಸುದೇವ ಭಟ್ರು ಗುರುಗಳಿಗಾಗಲಿ ಅವರ ತಂಡಕ್ಕಾಗಲಿ ನಿಜಕ್ಕೂ ಬಹಳ ಹೃದಯಪೂರ್ವಕ ನಮಸ್ಕಾರಗಳು. ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನ, ತುಂಬ ಚೆನ್ನಾಗಿ ಪೂಜಾನುಷ್ಠಾನವನ್ನು ನಡೆಸ್ಕೊಟ್ಟಿದ್ದಾರೆ. ಅದೆಲ್ಲದಕ್ಕೆ ನಮಗೆಲಾಗಿ ಗುರುಗಳು ಅವರ ಬಗ್ಗೆ ನನಗೆ ಹೇಳ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂತಂದರೆ ಗುರುಗಳಿಗೂ ಕೂಡ ಅವರು ಒಂದಿಷ್ಟು ವಿದ್ಯಾಧ್ಯಾನವನ್ನು ಮಾಡಿರ್ತಕ್ಕಂಥ ಅವರ ಸ್ಥಾನಕ್ಕೆ ನಾನು ಸದಾಕಾಲ ಚಿರಋಣಿ. ನಾನು ಅವ್ರಿಗೂ ಕೂಡ ನಮಸ್ಕರಿಸ್ತಾ ಇದ್ದೇನೆ. ಎಲ್ಲ ಭಕ್ತರಿಗಲ್ಲೂ ಕೂಡ, ಎಲ್ಲ ಜನರಲ್ಲೂ ಕೂಡ ಭಯ ಎಂಬತಕ್ಕಂಥದ್ದು ಸಹಜ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥ ಒಂದು ಅಂಧಕಾರ ಎಲ್ಲರನ್ನೂ ಕೂಡ ಆ ಒಂದು ಕತ್ತಲ್ಲಿ ಕಣ್ಣು ಕಾಣದಂಥ ರೀತಿ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಆ ಭಯ ಎಲ್ಲರಲ್ಲೂ ಇರಬೇಕು. ಎಷ್ಟರ ಮಟ್ಟಿಗೆ ಇರಬೇಕು ಅಂತಂದರೆ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕಾಗಿರ್ತಕ್ಕಂಥ ವಿಚಾರವಾಗಲಿ, ಅದು ಯಾವುದರಲ್ಲೂ ಕೂಡ ಕಿಂಚಿತ್ ಲೋಪದೋಷ ಬರಬಾರ್ದು, ನಾನು ಎಲ್ಲೂ ಎಡವಬಾರ್ದು ಎಂಬತಕ್ಕಂಥ ಒಂದು ಭಯ ಇರಬೇಕೇ ಹೊರತಾಗಿ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ, ಅಂದ್ಕೊಂಡಿರ್ತಕ್ಕಂಥ ಕೆಲಸಕ್ಕೆ ಕಾರ್ಯಗತ ಬರೋದಕ್ಕಿಂತ ಮುಂಚೆನೇ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಒಂದು ಭಯ ಯಾವತ್ತೂ ಕೂಡ ಪಡಬಾರ್ದು. ಆದರೆ ಅದು ಮನುಷ್ಯನಿಗೆ ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ಭಕ್ತರ ಹಳ್ಳಿಯಲ್ಲಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಆ ಭಯ ಬೇಡ. ಯಾಕೆ ಅಂತಂದರೆ, ಆ ಕತ್ತಲು, ಆ ಭಯ ಎಂಬತಕ್ಕಂಥ ಒಂದು ಅಂಧಕಾರಕ್ಕೆ ಬೆಳಕಿನ ರೀತಿಯಲ್ಲಿ ಮೂಡಿಬರ್ತಾ ಇರತಕ್ಕಂಥ ತಾಯಿಯ ಅನುಗ್ರಹ ತಮ್ಮೆಲ್ಲರ ಜೀವನ ಬೆಳಕು ಅಂತಲೇ ಹೇಳ್ಬೋದು. ಭಕ್ತರ ಹಳ್ಳಿಯ ಗ್ರಾಮಸ್ಥರು ತಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಸಿಕ್ಕಾಗಿದೆ ತಾಯಿಯ ಅನುಗ್ರಹದಿಂದ. ಹಾಗಾಗಿ ಗುರೂಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀರಿ, ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರೂ ನೋಡ್ತೀರಿ. ಗುರೂಜಿಯವರು ತಿಳಿಸಿರ್ತಕ್ಕಂಥ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀರಾ. ಒಂದು ತಾಮ್ರದ ತಂಬಿಗೆ, ಅದರಲ್ಲಿ ಕೆಂಪು ನೀರು, ನಿಂಬೆಹಣ್ಣು, ಸುಣ್ಣ, ಅರಿಶಿನ, ಒಂದು ಶ್ವೇತವರ್ಣದ ವಸ್ತ್ರ, ಒಂದು ದೀಪಕ್ಕೆ 9 ಬತ್ತಿ, ಇದೆಲ್ಲವನ್ನು ಕೂಡ ತಾವು ತೊಗೊಂಡು ಬಂದಿದ್ದೀರಾ. ಇನ್ಯಾಕೆ ತಡ, ಆದಷ್ಟು ಬೇಗ ಗುರೂಜಿಯವರ ಕೈಯಲ್ಲಿ ಆ ಒಂದು ತಂತ್ರಸಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು, ಏನಕ್ಕೋಸ್ಕರ ತಂತ್ರಸಾರವನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಈಗ ತಾನೇ ಹೇಳಿದೆ, ಎಲ್ರಿಗೂ ಕೂಡ ಒಂದು ಭಯ ಮತ್ತು ಶತ್ರುಗಳ ಬಾಧೆ. ಈಗ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದ ಮೇಲೆ ಆತನನ್ನು ಕಾಲೆಳೆಯೋದಕ್ಕೆ 1000 ಜನ ಎದುರಾಗ್ತಾರೆ. ಒಂದು ಕೆಲಸ ಆಗಬೇಕು ಅಂತಂದರೆ 108 ವಿಘ್ನ, ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಅಂತಹ ವಿಘ್ನಗಳು ಆಗದಿರ ವಾಸ್ತುಗೃಹದಲ್ಲಿ ಒಂದು ನೆಮ್ಮದಿಯಾಗಿರಬೇಕು. ನನ್ನ ತಾಯಂದರು ತಾವೆಲ್ಲರೂ ಕೂಡ ಸಂತೋಷವಾಗಿರಬೇಕು, ನಿಮ್ಮ ಮನೆಯಲ್ಲಿ ತಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ತಂತ್ರಸಾರವನ್ನು ಗುರುಜಿರವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ತಂತ್ರಸಾರದ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಬಹಳ ಅದ್ಭುತವಾಗಿ ಗುರುಜಿರವ್ರನ್ನ ಬರಮಾಡಿಕೊಂಡ್ರು, ಅವರೂ ಕೂಡ ಬಹಳ ಸಂತೋಷ ಆಯಿತು. ತಮಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಕಾಟೇರಮ್ಮನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಭೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸಾನ್ನಿಧ್ಯಗಳಿಗೆ ಶಕ್ತಿ ತುಂಬೋ ಕೆಲಸ ಮಾನವರಿಂದ ಸಾಧ್ಯವಿಲ್ಲ. ಸಾನ್ನಿಧ್ಯದಲ್ಲೇ ಶಕ್ತಿ ಇದ್ದರೆ ಅದು ನಮ್ಮನ್ನು ಕಾಪಾಡುತ್ತೆ. ಅಂತಹ ನಿಮ್ಮೆಲ್ಲರಲ್ಲಿರ್ತಕ್ಕಂತಹ ಅಂಧಕಾರವನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಭಕ್ತರ ಹಳ್ಳಿಯಲ್ಲಿ ನಿಂತಿರ್ತಕ್ಕಂಥ ಈ ಬೃಹತ್ ಮಠದ ತಾಯಿ. ಇಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರ ಹಳ್ಳಿಯಲ್ಲಿ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ, ಜೊತೆಗೆ 35 ವರ್ಷದ ಇತಿಹಾಸ ಈ ಸಾನ್ನಿಧ್ಯಕ್ಕಿದೆ. ಈ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳಿಗೆ
ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗಾಗಿ ನೀವು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಒಂದು ತಾಮ್ರದ ತಂಬಿಗೆ, ಅದರಲ್ಲಿ ಒಂದಿಷ್ಟು ಕೆಂಪು ನೀರು, ಮಧ್ಯದಲ್ಲೊಂದು ನಿಂಬೆಹಣ್ಣು, ಅದಕ್ಕೊಂದು ಶ್ವೇತವಸ್ತ್ರ, ಅದರ ಜೊತೆಗೆ 9 ಬತ್ತಿಯ ದೀಪ, ಸಂಜೆ ಸೂರ್ಯಾಸ್ತಮದ ಕಾಲದ ಒಳಗಡೆ ಈ ತಂತ್ರಸಾರವನ್ನು ಮಾಡಬೇಕು. ಮನೆಯಿಂದ ತಂದು ದೇವಿಯ ಸಾನ್ನಿಧ್ಯದಲ್ಲಿ ತಾವು ಕೂತಂಥ ಸ್ಥಳದಲ್ಲಿ ಒಂದು ನಕ್ಷತ್ರವನ್ನು ಬರೆದು, ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿ, ನಕ್ಷತ್ರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳಿಂದ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು, ಅದರ ಮೇಲೆ ಒಂದು ಶ್ವೇತವಸ್ತ್ರವನ್ನು ಹಾಕಿ, ಅದರ ಮೇಲೆ ತಾಮ್ರದ ತಂಬಿಗೆ, ಒಳಗಿರುವಂಥ ಕೆಂಪು ನೀರು, ಒಳಗಿರುವ ನಿಂಬೆಹಣ್ಣು ಅದನ್ನಲ್ಲಿಟ್ಟು ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತಾ, ಆ ಪಠನೆ ಮಾಡುವಾಗ ತಾಯಿಯನ್ನು ದೃಷ್ಟಿಸಿ ನೋಡಬೇಕು. ನಾವು ನೀವೆಲ್ಲರೂ ಸಹಿತ ಒಂದು ತಪ್ಪು ಮಾಡ್ತೀವಿ. ಒಂದು ದೈವ ಸಾನ್ನಿಧ್ಯಕ್ಕೆ ಇಲ್ಲಿಂದ ಕಷ್ಟಪಟ್ಟು ತಿರುಪತಿಗೆ ಹೋಗ್ತೀವಿ. ತಿರುಪತಿಗೆ ಹೋಗಿ ತಿರುಪತಿ ಲೈನಲ್ಲಿರೋ ತನಕ ಕಣ್ಣು ಬಿಟ್ಟಿರ್ತೀವಿ. ಇನ್ನೇನು ದೇವರು ನೋಡಬೇಕು, ಕಣ್ಣು ಮುಚ್ಚಿ ನಿಂತ್ಕೊಳ್ತೀವಿ. ಅಲ್ಲಿ ಭಕ್ತಿ ಪರಾಕಾಷ್ಠೆ. ದೇವರನ್ನ ನೋಡುವಾಗ ನೀವು ಕಣ್ಣು ಮುಚ್ಚಿಗೆ ನಿಂತ್ಕೊಂಡ್ಬಿಟ್ರೆ ಆ 1 ಸೆಕೆಂಡ್ಗೆ ನಿಮ್ಮ ನೆಲದ ಪಕ್ಕಕ್ಕೆ ಬಿಟ್ಬಿಡ್ತಾರೆ. ಯಾಕೆಂದರೆ ನನ್ನ ಹಿಂದೆ ಇನ್ನೂ 1000 ಜನ ಭಕ್ತರಿರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಬಂದಾಗಲೂ ನೀವು ಕಣ್ಣು ಮುಚ್ಚಿ ದೇವರ ಮುಂದೆ ನಿಲ್ಲಬಾರ್ದು. ನಿಮ್ಮ ಕಣ್ಗಳಲ್ಲಿ ದೇವರನ್ನು ಸಂಪೂರ್ಣವಾಗಿ ಸೆರೆ ಹಿಡಿಬೇಕು. ಪುನಃ ನೀವು ಅಲ್ಲಿಂದ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಈ ದೇವರು ನಿಮ್ಮ ಕಣ್ಣೆದುರುಗೂ ಬರಬೇಕು. ಹೇಗೆ ನಿಮ್ಮ ಜನ್ಮದಾತರು ನಿಮ್ಮ ತಂದೆ ತಾಯಿ ನಿಮ್ಮ ಸಾವಿನ ಕಡೆ ಅಂಚಿನವರೆಗೂ ನಿಮ್ಮ ತಂದೆ ತಾಯಿ ಚಿತ್ರ ನಿಮ್ಮ ಕಣ್ಣಲ್ಲಿ ಕೂತ್ಕೊಂಡಿದೆಯೋ, ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಮಾಡುವಂಥ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ದೇವರನ್ನ ಕಣ್ತುಂಬಿಸ್ಕೊಳ್ಬೇಕು. ಈ ಬೀಜಾಕ್ಷರಿ ಮಂತ್ರ ಜಪ ಆದ ನಂತರ ನಿಮ್ಮ ಅಂಗೈಯನ್ನು, ಬಲಹಸ್ತವನ್ನು ಆ ತಾಮ್ರದ ತಂಬಿಗೆಯ ಮೇಲಿಟ್ಟು ಮತ್ತೊಮ್ಮೆ ಗ್ಲೌಂ ಶ್ರೀಂ, ಗ್ಲೌಂ ಶ್ರೀಂ, ಗ್ಲೌಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ, ನಿಂಬೆಹಣ್ಣನ್ನು ಆಚೆ ತೆಗೆದು ನಿಮ್ಮ ಹಣೆಯ ಮಧ್ಯಭಾಗದಿಂದ ಹಿಡಿದು ನಿಮ್ಮ ಕಾಲಿನ ಹೆಬ್ಬೆರಳ ತನಕ 3 ಬಾರಿ ದೃಷ್ಟಿ ತೆಗೆದುಕೊಳ್ಬೇಕು. ತಾವು ಹೇಳಿದ್ರಿ ಮನೆ ಪರಿಸರದಲ್ಲಿ, ಮನೆಯ ಮೂಲೆ ಮೂಲೆಯಲ್ಲಿ ಅಥವಾ ನಿಮ್ಮ ಮನೆಯಿಂದ ಬರಬೇಕಾದ್ರೆ ಇಷ್ಟೆಲ್ಲ ದೃಷ್ಟಿ ತೆಗೆದಿರ್ತಕ್ಕಂಥ ನಿಂಬೆಹಣ್ಣು ನಿಮ್ಮ ಹಣೆಯಿಂದ ಪಾದದ ತನಕ ದೃಷ್ಟಿ ತೆಗೆದುಕೊಂಡ್ರೆ ಅದು ನಮಗೆ ದೃಷ್ಟಿ ಪರಿಹಾರ ಆಗುತ್ತಾ, ಮನೆಗೆ ದೃಷ್ಟಿ ಪರಿಹಾರ ಆಗುತ್ತಾ ಅಂತಕ್ಕಂಥದ್ದನ್ನು ಒಂದು ಪ್ರಶ್ನೆ ಇಲ್ಲಿದೆ. ಆದರೆ ನೀವು ಮನೆಯ ಪ್ರಾರಂಗಣದಲ್ಲಿ ಮನೆಯನ್ನು ಸುತ್ತಕೊಂಡು ಬರುವಾಗಲೇ ಅಲ್ಲಿ ಏನು ನೆಗೆಟಿವ್ಸ್ ಇದೆ ಅದನ್ನು ತೊಗೊಂಡು ಬಂದಿರ್ತೀರಿ. ಈ ದೇವಸ್ಥಾನದ ಆವರಣದ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿರುವಂಥ ತಾಯಿ ಕಾಟೇರಮ್ಮ, ಇಲ್ಲಿರುವಂತಹ ಭದ್ರಕಾಳಿ, ವಿಶೇಷವಾಗಿರ್ತಕ್ಕಂತಹ ಕಾಳಭೈರವೇಶ್ವರ ಅವರ ಅನುಗ್ರಹದಿಂದ ನಿಮ್ಮ ಮೇಲಿರ್ತಕ್ಕಂಥ ಸಮಸ್ಯೆ ದೂರ ಆಗಲಿಕ್ಕೋಸ್ಕರ ಈ ತಂತ್ರಸಾರವನ್ನು ಮಾಡ್ಕೋಬೇಕು. ಇದು ಇವತ್ತಿಗೆ ಸೀಮಿತನಾ? ಇದು ಇವತ್ತಿಗೆ ಸೀಮಿತ ಅಲ್ಲ. ತಾವು ಈ ಕ್ಷೇತ್ರಕ್ಕೆ ಯಾವಾಗ ಬರಬೇಕಂದ್ರೂ ಅದನ್ನೇ ಮಾಡಿ. ನೀವು ಬಂದು 9 ಮಂಗಳವಾರ ಅಥವಾ 5 ಶುಕ್ರವಾರ, 2 ಅಮಾವಾಸ್ಯೆ, 1 ಹುಣ್ಣಿಮೆ ಈ ಪ್ರಕಾರವಾದ ಅನುಷ್ಠಾನವನ್ನು ಇಲ್ಲಿ ಮಾಡಿದ್ದೇ ಆದರೆ ನೀವು ಬೆಟ್ಟದಂಥ ಕಷ್ಟ ಇರಲಿ, ಆ ಕಷ್ಟವನ್ನು ಬಗೆಹರಿಸ್ಕೊಳ್ತೀರಿ. ಆದರೆ ಗರ್ಭಗುಡಿಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಒಳಗಡೆ ಹೋಗಿ ಒಂದು ಪ್ರಾರ್ಥನೆ ಮಾಡಿದೆ ನಾನು. ಇಷ್ಟು ಭವ್ಯವಾದಂತಹ ಆಲಯ, ದೇವಸ್ಥಾನ ನೋಡಿದ್ರೆ ಪುಟ್ಟದಾಗಿದೆ, ವಿಗ್ರಹ ನೋಡಿದ್ರೆ ಬೃಹದಾಕಾರವಾಗಿದೆ. ಭಕ್ತರಹಳ್ಳಿನಲ್ಲಿ ಭಕ್ತಿ ಪರಾಕಾಷ್ಠೆ ಎಂಬತಕ್ಕಂಥ ಇಷ್ಟೊಂದು ಅದ್ಧೂರಿತವಾಗಿರಬೇಕಾದ್ರೆ ಏನಮ್ಮ ನೀನು ಪವಾಡ ಅಂತ ನಾನು ಒಳಗೆ ತಾಯಿನ ಮಾತಾಡ್ತಿದ್ದೆ. ಆ ದೇವಿನ ಮಾತಾಡುವಾಗ ತಾಯಿ ಮುಂದೆ ನನ್ನ ಪ್ರಶ್ನೆ ಇಟ್ಟಾಗ ನನಗೆ ಸೂಚನೆ ಬಂದದ್ದಿಷ್ಟೇ, ಇದು ಇವತ್ತು ನೆನ್ನೆ ಸಾನ್ನಿಧ್ಯ ಅಲ್ಲ. ಮುನಿಯಲ್ಲಪ್ಪನವರು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ತಾವಿರಬೇಕಾಗಿರ್ತಕ್ಕಂಥ ತನ್ನ ಒಂದು ಪರಿವಾರವನ್ನು ಎಲ್ಲವನ್ನು ಸಹಿತ ಬದಿಗೊತ್ತಿ ಒಂದು ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದಂಥ ಒಂದು ಚಿಂತನೆ ಮಾಡಿ ಸಮಾಜಕ್ಕೆ ಬೆಳಕಾಗಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಭಕ್ತರಹಳ್ಳಿನ ಇಡೀ ಇವತ್ತಿನ ಸಹ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯದ ಭಕ್ತರು ಸಹಿತ ತಿರುಗಿ ನೋಡುವಂಥ ಕ್ಷೇತ್ರವನ್ನು ಭಕ್ತರಹಳ್ಳಿನ ಮಾಡಿದ್ದಾರೆ ಅಂದರೆ ಇದು ಸಾಮಾನ್ಯದಂಥ ವ್ಯಕ್ತಿಯಲ್ಲ, ಇದೊಂದು ಅದ್ಭುತವಾದ ಶಕ್ತಿ. ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ ಇವರು. ಲಕ್ಷ್ಮೀ ಭೂರಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ 9 ದಿನಕ್ಕೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದೆ ನಾನು.
ಅದು ಅದ್ಭುತವಾದಂಥ ಸಾಲಿಗ್ರಾಮದ ಶಕ್ತಿ, ಆನಂದ್ ಗುರೂಜಿ ಶಕ್ತಿ ಅಲ್ಲ ಅದು. ಆನಂದ್ ಗುರೂಜಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದಷ್ಟೇ, 9 ದಿನದಲ್ಲಿ ದೇವಸ್ಥಾನ ಆಗಬೇಕಷ್ಟೇ. ಆದರೆ ಸಂಕಲ್ಪ ಮುಹೂರ್ತ ಬಲ. ಆದರೆ ಇವರು ಯಾವ ಮುಹೂರ್ತ ನೋಡಿದ್ರು, ಯಾವ ಸಂಕಲ್ಪ ಮಾಡಿದ್ರು? ಆದರೆ ಭಕ್ತರ ಹಳ್ಳಿ ಆ ಹೆಸರಿದೆಯಲ್ಲ, ಎಲ್ಲ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಪಡಿಸಲಿಕ್ಕಾಗಿಯೇ ಭಕ್ತರ ಹಳ್ಳಿಲಿ ಇಂಥ ಬೃಹತ್ ಮಟ್ಟದ ತಾಯಿ ಇಲ್ಲಿ ನೆಲೆ ನಿಂತ್ಕೊಂಡ್ರು. ಹಾಗಾಗಿ ಇಂತಹ ಅದ್ಭುತವಾದಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ಜನ ಭಕ್ತರು ಕೈ ಜೋಡಿಸಿದ್ರು. ನಾನು ಕಾರ್ಯಕ್ರಮಗಳು ಹೋದರೆ ನನ್ನ ಮುಂದೆ ಎಷ್ಟು ಜನ ಮಾಧ್ಯಮದ ಮಿತ್ರರಿರ್ತಾರಪ್ಪ ಅಂತ ಚಿಂತನೆ ಮಾಡ್ತಿರ್ತೀನಿ. ನನ್ನ ಮಗನಿಗೆ ಹೇಳ್ತಿದ್ದೆ ನಾನು, ಭಕ್ತರ ಹಳ್ಳಿನಲ್ಲಿ ಮಾಧ್ಯಮದ ಮಿತ್ರರ ಕೊರತೆನೇ ಇಲ್ಲ. ಇಲ್ಲಿ ಆನಂದ್ ಗುರೂಜಿನ, ಇವತ್ತು ಶ್ರೀನಿವಾಸ ಗುರೂಜಿನ ಅಪ್ಪ ಮಕ್ಕಳನ್ನು ತೋರಿಸ್ಲಿಕ್ಕೆ ಇಷ್ಟು ಜನ ಮಾಧ್ಯಮದ ಮಿತ್ರರು, ನನ್ನ ಅಣ್ಣ ತಮ್ಮಂದರು, ಪಾಪ ಅವರು ಬರುವ ರೀತಿ, ಅವರ ಕಾತುರತೆ, ಅವರ ಆತುರ, ಈ ಧರ್ಮದ ರಥಯಾತ್ರೆ, ಧರ್ಮದ ಸಂಘಟನೆ ಮಾಡುವಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳುವಂಥ ಬರುವಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ. ಒಂದು ಮಾಧ್ಯಮ ನಡೆಸೋದು ಸುಮ್ಮನೆ ಅಲ್ಲ. ಒಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ಸಂಯೋಜನೆ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಅದಕ್ಕೆ ಇರತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿತಿದ್ದಿ ಅದನ್ನು ಜನಸಾಮಾನ್ಯ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂತೆ ಮಾಡುವಂಥ ಕೆಲಸ ಮಾಧ್ಯಮದ ಮಿತ್ರರು ಇವತ್ತು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಭಕ್ತರ ಹಳ್ಳಿನಲ್ಲಿ ಇವತ್ತು ಸಹ ಧರ್ಮ ಪ್ರಚಾರದ ಈ ವಿಶೇಷವಾದಂಥ ಧರ್ಮ ರಥಯಾತ್ರೆಯಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ ಅಂತಹ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಬಹಳ ಮೆಚ್ಚುವಂತಹದ್ದು. ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಇವತ್ತು ಕರ್ನಾಟಕದಾದ್ಯಂತ ಈ ನಿಮ್ಮ ಆನಂದ್ ಗುರೂಜಿ ಅವರು ಎಲ್ಲೇ ಹೋದರೂ ಸಹಿತ ಸಾಕಷ್ಟು ಜನ ಸಿಬ್ಬಂದಿಗಳು ಬಂದು ನನ್ನ ಎದೆಗಪ್ಪಿಕೊಂಡು ನನ್ನ ಪ್ರೀತಿಸ್ತಾರೆ. ಯಾಕೋಸ್ಕರ ಈ ಧರ್ಮ, ಈ ಭಾರತದ ನೆಲೆಯ ಈ ಒಂದು ಭರತಖಂಡದಲ್ಲಿ ಧರ್ಮ ರಾಜ್ಯ ಆಗಬೇಕು, ಇದು ರಾಮರಾಜ್ಯ ಆಗಬೇಕು, ಧರ್ಮ ಪ್ರಚಾರ ಆಗಬೇಕು, ಧರ್ಮದಲ್ಲಿರ್ತಕ್ಕಂತಹ ಆ ಶಕ್ತಿ ಪ್ರತಿಯೊಬ್ಬರಿಗೂ ಅರಿವಾಗಬೇಕು, ಗೊತ್ತಾಗಬೇಕು ಎಂಬತಕ್ಕಂಥದ್ದು. ಎಷ್ಟೋ ಜನ ಮಾತಾಡ್ಕೊಳ್ತಾರೆ, ಪೊಲೀಸ್ನವ್ರಿಗೆ ಎಲ್ಲಿದೆ ದೇವರು? ಪೊಲೀಸ್ನವ್ರಿಗೆ ದೇವರು ಯಾವುದು ಅಂದರೆ ಅವರ ಕಾಯಕವೇ ಕೈಲಾಸ. ಹೆಂಡತಿ ಮಕ್ಕಳ ಜೊತೆ ಟೂರ್ ಮಾಡೋಂಗಿಲ್ಲ, ನೀವೆಲ್ಲ ಓಡಾಡ್ದಂಗೆ ಪಿಕ್ಚರ್ಗೆ ಹೋಗೋಂಗಿಲ್ಲ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರೈತಪ್ಪ ಅಂತ ಸಾಯಂಕಾಲ ಪಾನಕ ಹೆಸರು ಬೇಳೆ ತೊಗೊಳ್ಳೋಂಗಿಲ್ಲ. ಆದರೆ ಅಲ್ಲೂ ಧರ್ಮ ಪಾಲನೆ ಮಾಡುವಂಥದ್ದು ಇದೆಯಲ್ಲ, ಅದು ಮೆಚ್ಚುವಂಥ ಕೆಲಸ. ಹೆಂಡತಿ ಮಕ್ಕಳ ಜೊತೆ ಕೂತು ಊಟ ಮಾಡಿ ಎಷ್ಟು ದಿವಸ ಆಗಿರುತ್ತೋ ಅವರು, ವಾರಕ್ಕೊಂದು ರಜಾ ಸಿಗಬೇಕಾದ್ರೆ 5 ಸತಿ ಸಲ್ಯೂಟ್ ಹೊಡಿಬೇಕು ಅವರು ಅವ್ರ ಮೇಲಧಿಕಾರಿಗಳಿಗೆ. ಆದರೆ ಬೇರೆಯವ್ರ ಕೆಲಸ ಆಗಲ್ವಲ್ಲ. ಹಾಗಾಗಿ ಒಂದು ಧರ್ಮ ಸಂಘಟನೆ ಆಗಬೇಕಂದ್ರೆ ಇಲ್ಲಿ ಎಲ್ಲರೂ ಬೇಕು. ಅಂತಹ ಅದ್ಭುತವಾದಂತಹ ಕಾಯಕ ಇವತ್ತು ಮುನಿಯಲ್ಲಪ್ಪನವರ ಸಾರಥ್ಯದಲ್ಲಿ, ಅದರಲ್ಲೂ ನಮ್ಮ ಸುರೇಶು ಪಟ್ಟಿಡಿದು ಇಲ್ಲಿ ಬರಬೇಕು, ಈ ಕಾರ್ಯಕ್ರಮ ಇಷ್ಟು ನಡೀಬೇಕು, ಇದು ಅದ್ಧೂರಿತವಾಗಿ ಆಗಬೇಕು, ಇದು ಇಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ಇಡೀ ರಾಜ್ಯ ನೋಡಬೇಕು, ಅದಕ್ಕೆ ನೀವು ಇಲ್ಲಿ ಬರಬೇಕು ಅಂದಾಗ ನಾನು ಮೊದಲು ಸಂಕಲ್ಪ ಮಾಡಿದ್ದು ಆ ತಾಯಿ ಸಾನ್ನಿಧ್ಯದಲ್ಲಿ ರೈತರಿಗೂ ಮತ್ತು ಯೋಧರಿಗೂ ಒಂದು ಒಳ್ಳೆಯ ಶುಭ ಆಗಲಿ ಅಂತ. ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ ಈ ನಿಮ್ಮ ಆನಂದ್ ಗುರೂಜಿ ಕಟ್ಟಿಟ್ಟಪಣ. ಏನೇ ಮಾಡಿದ್ರೂ ಈ ಕಾಯಕವನ್ನು ಮಾಡೋದೇ ನಾವು. ಹಾಗೆ ಇವತ್ತು ನಮ್ಮೊಂದಿಗೆ ದೂರದ ದುಬಾಯಿಂದ ಒಬ್ಬರು ಗ್ರಾಹಕರು, ಅಲ್ಲಿಂದ ಒಬ್ಬರು ಈ ತಾಯಿ ದರ್ಶನಕ್ಕೆ ಈಗಷ್ಟೇ ಬಂದು ಕೂತ್ಕೊಂಡಿದ್ದಾರೆ. ದುಬಾಯಲ್ಲಿ ಅವರ ಕೆಲಸ. ನಮ್ಮ ಕಾರ್ಯಕ್ರಮದಲ್ಲಿ ಈ ತಾಯಿ ಬಗ್ಗೆ ನಾನು ಮಾತಾಡಿರೋದನ್ನು ಕಂಡು ಈ ತಾಯಿ ದರ್ಶನ ಮಾಡಬೇಕು ಅಂತ ಅವರು ಬಂದಿದ್ದನ್ನು ನೋಡಿ ನನಗೆ ಬಹಳ ಆನಂದ ಆಯಿತು. ಇವರು ವಿಚಾರಣೆ ಮಾಡಿದ್ರು. ಬೆಳಗ್ಗೆ ನೇರ ಪ್ರಸಾರದಲ್ಲಿ ನಮಗೊಂದು ಬೆಳಗ್ಗೆ ಒಂದು ಕರೆ ಬಂತು, ನೀವತ್ತೇನೋ ಆ ತಾಯಿ ದರ್ಶನ ಕೊಡ್ತಿದ್ದೀರಲ್ಲ, ಆ ತಾಯಿನ ಹತ್ತಿರದಿಂದ ನೋಡಬೇಕು ಅಂತ. ನಾನು ಅಲ್ಲಿರ್ತೀನಿ, ನೀವು ಬನ್ನಿ ಅಂದೆ. ಬರೀ ಒಂದು ಲೊಕೇಶನ್ ಸೆಂಡ್ ಮಾಡಿದ್ದು, ಇದೆ ಇಲ್ಲಿ ಹುಡ್ಕೊಂಡು ಬಂದಿದ್ದಾರೆ. ಒಳ್ಳೆಯದಾಗಲಿ, ಆ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ. ಇಲ್ಲಿರುವ ಶಕ್ತಿ ಹಳ್ಳಿಗಳಲ್ಲೂ ಸಹಿತ ಇಂತಹ ಅದ್ಭುತವಾದ ಶಕ್ತಿ ಬರಬೇಕಾದರೆ ಹಳ್ಳಿ ಜನ ಅವರ ಕಾಯಕವನ್ನು ಅರ್ಥಪೂರ್ಣವಾಗಿ ಮಾಡಿ, ತಾವು ನಂಬಿರ್ತಕ್ಕಂಥ ಆ ಭೂತಾಯಿನ ಪ್ರಾರ್ಥನೆ ಮಾಡಿ ಇಂತಹ ಭವ್ಯವಾದಂತಹ ಆಲಯವನ್ನು ಕಟ್ಟಿ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಭಕ್ತರನ್ನ ಸೆರೀತಿರ್ತಕ್ಕಂಥ ಇಂತಹ ಅದ್ಭುತವಾದ ಶಕ್ತಿ ಇದು ನಮ್ಮ ರಾಜ್ಯದಲ್ಲಿದೆ, ನಮ್ಮ ಈ ಭರತಖಂಡದಲ್ಲಿದೆ. ಇವತ್ತು ಯಾರೆಲ್ಲ ಬಂದಿದ್ದೀರಿ, ನಾನು ಹೇಳಿದಂಥ ಈ ತಂತ್ರಸಾರವನ್ನು ಇವತ್ತು ನೀವು ಮಾಡಿಕೊಳ್ಳಿ. ಇದ್ರ ಜೊತೆಗೆ ಈ ತಾಯಿ ಸಾನ್ನಿಧ್ಯಕ್ಕೆ ಬಂದಾಗ ಅಮ್ಮನವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಗುಡಾನ್ನ ಅಂದ್ರೇನು? ಬೆಲ್ಲದನ್ನ ಇದೆಯಲ್ಲ, ಪೊಂಗಲ್. ಆ ಪೊಂಗಲ್ನ ಶುಕ್ರವಾರ ತಪ್ಪದರೆ ಭಾನುವಾರ ತಪ್ಪದರೆ ರಾಹುಕಾಲದಲ್ಲಿ ನೀವು ನಿಮ್ಮ ವಾಸ್ತುಗೃಹದಲ್ಲಿ
ಒಂದಿಷ್ಟು ಬೆಲ್ಲದನ್ನು ಮಾಡ್ಕೊಂಬಂದು ಆ ತಾಯಿಗೆ ನೈವೇದ್ಯ ಮಾಡಿ ಒಂದಷ್ಟು ದಿನಗಳ ಕಾಲ, ಅದಾದ ನಂತರ ಈ 48 ದಿವಸ ಈ ಒಂದು ಆಲಯವನ್ನು ಇರ್ತಕ್ಕಂಥ ಬಾಲಾಲಯವನ್ನು ಒಂದು ಸರಿಯಾದ ಸಮರ್ಪಕವಾಗಿ ನಾವು ರೆಡಿ ಮಾಡಬೇಕು. ಆ ಯಾವುದೇ ಒಂದು ದೇವಸ್ಥಾನ ಆಗಲಿ 48 ದಿವಸ ಅದಕ್ಕೆ ಜೀವ ತುಂಬಬೇಕು. ಹಾಗಂತ ನಾವು ನೀವು ಜೀವ ತಕ್ಕೊಂಡು ತುಂಬೋದಲ್ಲ, ಶ್ರದ್ಧೆಯಿಂದ ಭಕ್ತಿಯಿಂದ ನಾವೆಲ್ಲರೂ ಸೇರಿ ಇಲ್ಲಿಗೆ ಬಂದಾಗ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಒಂದು ಅಭೂತವಾದ ಶಕ್ತಿ ಇದೆ. ಆಗಲೇ ನಮ್ಮ ವಾಸುದೇವ ಭಟ್ರು ಹೇಳಿದ್ರು, ಆನಂದ್ ಗುರುಜಿಯವರು ಬಂದ ಕಡೆ ಜನಸಾಗರ ಸೇರುತ್ತೆ ಅಂತ. ಆನಂದ್ ಗುರುಜಿಯವರು ಬಂದ ಕಡೆ ಜನಸಾಗರ ಸೇರಲ್ಲ, ಜನಸಾಗರ ಇರೋ ಕಡೆಗೆ ಆನಂದ್ ಗುರುಜಿ ಬರೋದು. ಯಾಕೆಂದರೆ ನಿಮ್ಮೆಲ್ಲರನ್ನೂ ಇಂಥ ಒಂದು ವೇದಿಕೆಯಲ್ಲಿ ನೋಡೋದು ನನಗೂ ಒಂದು ಪುಣ್ಯ, ನಂದೊಂದು ಸೌಭಾಗ್ಯ. ಏನೇ ಮಾಡಿದ್ರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಹಾಗಾಗಿ ಇಷ್ಟು ಅದ್ಭುತವಾದಂಥ ಈ ಆಲಯದ ಇನ್ನಷ್ಟು ದೇವತಾ ಆರಾಧನೆಗಳನ್ನು, ಅರ್ಥಪೂರ್ಣವಾದಂಥ ಅನುಷ್ಠಾನವನ್ನು ಇನ್ನು ಮುಂದಿನ 48 ದಿವಸ ಮಂಡಲ ಪೂಜೆ ತುಂಬೋದ್ರೊಳಗಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಬರುವ ಪ್ರತಿಯೊಬ್ಬ ಭಕ್ತರನ್ನು ಮಾತಾಡಿಸುವಂಥ ವಿಧಿವಿಧಾನವೇ ಬೇರೆ ಆಗುತ್ತೆ. 48 ದಿವಸದಲ್ಲಿ ಅವಳಲ್ಲಿ ಆಗುವಂಥ ಚೈತನ್ಯ ಶಕ್ತಿ ಆಕೆ ಹೇಗೆ ನಿಮ್ಮನ್ನು ಬರಮಾಡಿಕೊಳ್ತಾಳೋ, ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾಳೋ, ಹೇಗೆ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯವನ್ನು ಕಬ್ಬಿಣದ ಕಡಲೆ ಅಂತಿರ್ತಕ್ಕಂಥದ್ದನ್ನು ಮಂಜಿನ ಗಡ್ಡೆ ಥರ ಕರಗಿಸೋ ಶಕ್ತಿ ಆ ತಾಯಿಯಲ್ಲಿದೆ. ಅಂತಹ ಅದ್ಭುತವಾದ ಶಕ್ತಿ ತಮ್ಮೆಲ್ಲರೂ ಸಹಿತ ಕಾಪಾಡಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಪೂಜಾನುಷ್ಠಾನ ಸೂರ್ಯಾಸ್ತಮದ ಒಳಗಡೆ ತಾವು ಈ ಕೆಲಸವನ್ನು ಮಾಡಿ. ಆ 9 ಬತ್ತಿಗಳಿರ್ತಕ್ಕಂಥ ಒಂದು ದೀಪ ಇದೆಯಲ್ಲ, ಅದು ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಬರಬೇಕು. ಬಟ್ ಸ್ಥಳ ಇದೆಯಲ್ವೋ ನನಗೆ ಗೊತ್ತಿಲ್ಲ. ಏನಿಲ್ಲ ಅಂದರೂ ಆ ಧ್ವಜಸ್ತಂಭದ ಹತ್ರ ಅಥವಾ ದೇವಿಯನ್ನು ಇಲ್ಲೇ ನೋಡ್ತಾ 11 ಸುತ್ತು ದೇವರಿಗೆ ಆರತಿ ಮಾಡಿ ಅದಾದ ನಂತರ ಬಲಿಪೀಠದ ಹತ್ರ ಇಡಿ. ಇಷ್ಟು ನೀವು ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗುತ್ತೆ. ಮುಂದಿನ 48 ದಿನ ಆದ ನಂತರ ಈ ಕ್ಷೇತ್ರದಿಂದ ಒಂದು ಅಭೂತಪೂರ್ವವಾದಂಥ ವಿಶೇಷವಾಗಿರ್ತಕ್ಕಂಥ ನಾನಾ ವನಸಿರಿಗಳಿಂದ ತಯಾರಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಮಹಾಪ್ರಸಾದ ಇದೇ ಕ್ಷೇತ್ರದಲ್ಲೇ ನಿಮಗೆ ಸಿಗುತ್ತೆ. ಆದರೆ ಅದಕ್ಕೆ ಇನ್ನೂ ಸಮಯ ಬೇಕು. ಯಾಕೆಂದರೆ ಇವತ್ತಷ್ಟೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ರಿಂದ ಈ 48 ದಿವಸ ಆ ದೇವಿಗೆ ನಿತ್ಯ ಆಹಾರವನ್ನು ಕೊಟ್ಟು ನಿತ್ಯ ಅನುಷ್ಠಾನವನ್ನು ಮಾಡಿ ಆ ಅನುಷ್ಠಾನ ಆದ ನಂತರ ದೇವರಿಗೆ ಕೊಡುವ ಪ್ರಸಾದ ಏನು ಎಂಬತಕ್ಕಂಥದ್ದನ್ನು ನಿಮ್ಮೂರಿನ ಈ ಮಗನಿಗೆ ಮುನಿಯಲ್ಲಪ್ಪ ಅವರಿಗೆ ಆ ಒಂದು ದೈವ ರಹಸ್ಯವನ್ನು, ತಂತ್ರ ರಹಸ್ಯವನ್ನು ನಾನು ಅವ್ರಿಗೆ ಉಪದೇಶ ಕೊಡ್ತೀನಿ. ಆ ಉಪದೇಶದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಅದ್ಭುತವಾದ ಶಕ್ತಿ ಚೈತನ್ಯ ತುಂಬುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಂಬ ಹೊತ್ತಿನಿಂದ ಉಪವಾಸ ಇದ್ದೀರಿ. ಬೆಳಿಗ್ಗೆನೂ ಊಟ ಮಾಡಿಲ್ಲ, ಟಿಫನ್ ಮಾಡಿಲ್ಲ. ನಿನ್ನೆ ಮಧ್ಯಾಹ್ನ ಏನೋ ಒಂದು ಸ್ವಲ್ಪ ತಿಂದಿದ್ದಷ್ಟೇ, ಈ ಬೆರಳು ಸೇರಿಸ್ತಾ ಇಲ್ಲ ನಾನು, ಸ್ವಲ್ಪ. ಇನ್ನು ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿದ್ದೀರಿ. ಬೆಳಿಗ್ಗೆ ಏನೋ ಒಂದಿಷ್ಟು ತಿಂದಿದ್ದಿರ್ಬೇಕೇನೋ. ದೇವಸ್ಥಾನದಲ್ಲಿ ಮಹಾಪ್ರಸಾದ ಅನ್ನ ನೈವೇದ್ಯ ನಡೀತಾ ಇದೆ ಅಲ್ವಾ? ಮಹಾನೈವೇದ್ಯ ದೇವಸ್ಥಾನದಲ್ಲಿ ಮಹಾನೈವೇದ್ಯ ಪ್ರಸಾದ ಆಗಲಿ. ಇವತ್ತು ಸಂಧ್ಯಾಕಾಲ ದೇವರಿಗೆ ಯಾರೆಲ್ಲ ಈ ಭಕ್ತರ ಹಳ್ಳಿಯಲ್ಲಿ ಇದ್ದೀರಿ ತಾವೆಲ್ಲರೂ ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಸುಣ್ಣವನ್ನು ಹಾಕ್ಕೊಂಡು ಆ ಸುಣ್ಣ ಮತ್ತು ಅರಿಶಿನ ಬಿದ್ದಂಥ ಆ ಕೆಂಪು ನೀರೇನಿದೆ ಅದನ್ನು ದೇವಿಗೆ ಒಂದು ದೃಷ್ಟಿ ತೆಗೀರಿ. ಆ ತಾಯಿಗೆ ದೃಷ್ಟಿ ತೆಗೆದ್ರೆ ನಿಮಗೆ ಅದರ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಆ ತಾಯಿಯ ಪಾದಗಳು, ಆ ಸಿಂಹ ಗರ್ಜನೆ, ಆ ತಾಯಿ ಎಂತಹ ಸಂಕಷ್ಟವಿದ್ದರೂ, ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಆ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ನಾಲಿಗೆಯನ್ನು ಚಾಚಿ ಇರ್ತಕ್ಕಂಥ ಕಷ್ಟಗಳೆಲ್ಲವನ್ನೂ ಸಹಿತ ತೆಗೆದುಕೊಳ್ತಾಳೆ. ಈ ರಕ್ತಬೀಜಾಸುರ ಎಂಬತಕ್ಕಂಥ ನೋಡಿ, ನಿಂಬೆಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ನಿಂಬೆಹಣ್ಣು ಯಾವ ಸೀಸನಲ್ಲಿ ಸಿಗಲ್ಲ, ಯಾವತ್ತೂ ಸಿಗೋದಿಲ್ಲ. ಮಾವಿನ ಹಣ್ಣು ಆ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಬಾಳೆಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ಹಾಗೆ ಆ ನಿಂಬೆಹಣ್ಣಿಗೆ ಎಲ್ಲ ದೋಷಗಳನ್ನು ದೂರ ಮಾಡೋ ಶಕ್ತಿನೂ ಇದೆ. ಹಾಗೆ ಒಬ್ಬ ಮನುಷ್ಯನ ಇರ್ತಕ್ಕಂಥ ಸೌಂದರ್ಯವನ್ನು, ಆರೋಗ್ಯವನ್ನು, ವ್ಯವಸ್ಥೆಯನ್ನು ಹಾಳು ಮಾಡೋ ಶಕ್ತಿನೂ ಇದೆ. ಅಂತಹ ರಕ್ತ ಬೀಜಾಸುರನ ಅಂಶ ಆಗಿರ್ತಕ್ಕಂಥದ್ದು ನಿಂಬೆಹಣ್ಣು. ಆ ನಿಂಬೆಹಣ್ಣಿನಿಂದಲೇ ದೃಷ್ಟಿ ತೆಗೆದುಕೊಂಡು ನೀವು ಅದ್ಭುತವಾದಂಥ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನೊಂದು ವಿಶೇಷ ಇದೆ. ಈಗಾಗಲೇ ಮಳೆ ಪ್ರಾರಂಭ ಆಯಿತು. ಯಾವ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಮಹಾಯಜ್ಞ ನಡೆಯಿತೋ, ಯಾವ ದೇವಸ್ಥಾನ ಪ್ರತಿಷ್ಠಾಪನೆ ದಿವಸ ಆ ಗೋಪುರದ ಮೇಲೆ, ಶಿಖರದ ಮೇಲೆ 4 ಹನಿ ಮಳೆ ಬೀಳುತ್ತೋ ಅದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ. ಅದಕ್ಕೆ ಪ್ರಕೃತಿಯೇ ಆ ಸಾನ್ನಿಧ್ಯಕ್ಕೆ ಬಂದು ಕೂತ್ಕೊಳ್ತಾಳೆ. ಅಂತಹ ಪ್ರಕೃತಿಯ ವರದಾನದಲ್ಲಿರ್ತಕ್ಕಂತಹ ಈ ಒಂದು ಕಾಟೇಶ್ವರಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಸಾನ್ನಿಧ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಈ ಭಕ್ತರಳ್ಳಿ ಗ್ರಾಮದಲ್ಲಿ ನಾವು ಋಷಿಗಳನ್ನ ನೋಡಿರಲಿಲ್ಲ, ಕೇಳಿದ್ದೀವಿ ಅಷ್ಟೇ. ಆದರೆ ಪ್ರತ್ಯಕ್ಷವಾಗಿ ಬಂದು ಕುಂತಿರೋಂಥದ್ದು ಇದು ಅಪಾರವಾದ ಶಕ್ತಿ ಅಲ್ಲ. ಎಲ್ಲರ ಮನಸ್ಸಲ್ಲಿ
ಕೋಟ್ಯಾಂತರ ಹೃದಯಗಳಲ್ಲಿ ನೆಲೆಯಾಗಿರೋಂಥ ಒಂದು ದಿವ್ಯಶಕ್ತಿ, ಆ ತೇಜಸ್ಸು. ಅವ್ರನ್ನ ಮೊದಲು ನಾವು ಭೇಟಿ ಮಾಡೋಕ್ಕೆ ಹೋದಾಗ ನೋಡಿ ನಾವು ಗಾಬರಿ ಆದ್ವಿ, ಇಂಥ ಒಂದು ದಿವ್ಯಶಕ್ತಿ ನಿಜವಾಗ್ಲೂ ಭಕ್ತರಳಿಗೆ ಬರ್ತಾರೆ ಅಂತ. ಆದರೆ ಈ ಊರಿನ ಗ್ರಾಮದ ದೇವತೆ ಮಾರಿಯಮ್ಮ ತಾಯಿ, ಅವ್ರಿಗಿರೋಂಥ ಶಕ್ತಿ 64 ಶಕ್ತಿಪೀಠಗಳಲ್ಲಿರೋಂಥ ಒಂದು ದಿವ್ಯ ಶಕ್ತಿ ಈ ಗ್ರಾಮದಲ್ಲಿದೆ. ಅದನ್ನು ಯಾರು ಹರಿತ್ಕೊಳ್ತಾರೋ ಅವರ ಕುಟುಂಬಗಳು ಪವಿತ್ರವಾಗೋದ್ರಲ್ಲಿ ಸಂದೇಹವೇ ಇಲ್ಲ, ಅದಂತೂ ಸತ್ಯ. ಹಾಗಾಗಿ ಈ ಒಂದು ಕಾಳಭದ್ರಕಾಳೆಮ್ಮನವರ ಕೃಪಾ ಕಟಾಕ್ಷಕ್ಕೆ ಮೊದಲಾಗಿ ಗುರುವಿನ ಸಾನ್ನಿಧ್ಯ ಬಹಳ ಮುಖ್ಯ ಅಂತ ನಾನು ಹೇಳ್ತಾನೆ ಇರ್ತೀನಿ. ಗುರುವಿನ ಅನುಗ್ರಹ ಇಲ್ಲದೆ ಹುಲ್ಲುಗಡ್ಡೆ ಸಹ ಅಲಗಾಡಲ್ಲ. ಅಂಥದ್ದು ಇದು ಅಪಾರವಾದ ಒಂದು ಶಕ್ತಿ ತುಂಬಬೇಕಾದ್ರೆ ಗುರುವಿನ ಮೂಲಕ ಬಂದಿದ್ದಾರೆ. ಇವತ್ತು ಅವರು ಹೇಳಿದಂಥ ಒಂದೊಂದು ವಾಕ್ಯಗಳು ನಕ್ಷತ್ರವಾಗಿ ಈ ಗ್ರಾಮದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಬೆಳಗಬೇಕಂತೇಳಿ ನನ್ನ ಉದ್ದೇಶ.
ಧನುಮೋತ್ಸವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಬುಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ, ರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ನೆಲೆ ನಿಂತಹ ಸಾನ್ನಿಧ್ಯ ಅಂದರೆ ಅದು ಮುಳುಬಾಗ್ಲು. ಮುಳುಬಾಗ್ಲಲ್ಲಿ ವರ್ಷದ 365 ದಿವಸ ಕೇದಿಗೆ ಪುಷ್ಪಗಳಿಂದ ಸ್ವಾಮಿ ಅಲಂಕಾರಗೊಳ್ಳುತ್ತಾರೆ. ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯ ಇರತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಅಂದರೆ ಮುಳುಬಾಗ್ಲಲ್ಲಿ ನನ್ನ ಆತ್ಮೀಯರಾದಂಥ ಆಂಜನೇಯರವರು, ಅವ್ರನ್ನ ಆಂಜುಬಾಸ್ ಅಂತಲೂ ಕರೀತಾರೆ. ಅವರು ನೂತನವಾಗಿ ಕಟ್ಟಿರ್ತಕ್ಕಂಥ ಈ ಒಂದು ವಾಸ್ತುಗೃಹದ ಗೃಹ ಪ್ರವೇಶ ಕಾಲ, ಈ ಮಾರ್ಗದಲ್ಲಿ ಹನುಮನ ದರ್ಶನ, ಜೊತೆಗೆ ನನ್ನ ಆತ್ಮೀಯರು ಕಟ್ಟಿರ್ತಕ್ಕಂಥ ನೂತನವಾದಂಥ ವಾಸ್ತುಗೃಹ, ಈ ವಾಸ್ತುಗೃಹದ ಗೃಹ ಪ್ರವೇಶ. ಹಾಗಾಗಿ ಅವ್ರಿಗೂ ಹರಿಸಿ ಆಶೀರ್ವದಿಸೋದು ಒಂದು ಕರ್ತವ್ಯ. ಜೊತೆಗೆ ಒಂದು ಜನಸೇವೆ, ಜನಾರ್ದನನ ಸೇವೆ ಅಂತ ಈ ಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಕಷ್ಟು ಸೇವೆಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅವರ ಸೇವಾ ಮನೋಭಾವ ಹೀಗೆ ನಿರಂತರವಾಗಿ ನಡ್ಕೊಂಡು ನಡೀಲಿ, ಎಲ್ಲರಿಗೂ ಅವರ ಸೇವೆ ಸಿಗುವಂಥದ್ದಾಗಲಿ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಅನುಷ್ಠಾನಗಳನ್ನು ಅವರು ನಡೆಸ್ಕೊಂಡ್ಬರ್ತಿರೋದ್ರಿಂದ ಇವತ್ತಿನ ಈ ಶುಭ ಕಾರ್ಯಕ್ಕೆ ಸಾಕಷ್ಟು ಜನ ಗಣ್ಯರು, ಅತಿಥಿಗಳು, ಸಾಧು ಸಂತರು, ಸ್ವಾಮಿಗಳು ಎಲ್ಲರೂ ಸಹಿತ ಬಂದಿದ್ದಾರೆ. ಬಂದು ಹರಿಸಿದ್ದಾರೆ, ಆಶೀರ್ವದಿಸಿದ್ದಾರೆ. ಹಾಕುವ ಮುಂದಿನ ಹೆಜ್ಜೆ ಒಳ್ಳೆಯ ಯಶಸ್ಸಾಗಿರಲಿ, ಶುಭವಾಗಿರಲಿ, ಒಳ್ಳೆಯದಾಗಲಿ. ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹದಲ್ಲಿ ನೆಲೆಸಬೇಕು ಎಂಬತಕ್ಕಂಥ ಒಂದು ಆಸೆ. ಶ್ರೀಮಂತ ಆ ಒಂದು ನನಸನ್ನು ಮಾಡ್ಕೊಳ್ತಾನೆ, ಆದರೆ ಬಡವ ಆ ಕನಸಿನಲ್ಲಿ ಕನಸಾಗೆ ಅದನ್ನು ಉಳಿಸ್ಕೊಂಡು ಬಿಡ್ತಾನೆ. ಆದರೆ ಬಡವರಿಗಾಗಿ, ಬಡವರಿಗೋಸ್ಕರ ಅಂತಲೇ ಶೇಖರ್ ಡೆವಲಪರ್ಸ್ರವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. ಈ ಒಂದು ಸಾನ್ನಿಧ್ಯ ಇರತಕ್ಕಂಥದ್ದು ಜಿಯಾನೆಲ್ಸ್ ಆಪೋಸಿಟ್ ಟು ಗಲ್ಫ್ ಕೌಂಟಿ ಆಪೋಸಿಟ್ ಟು ಜಿಯಾನೆಲ್ಸ್ ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು ಕೋಲಾರದಲ್ಲಿ. ಈ ಒಂದು ಜಾಗ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರ್ತಕ್ಕಂಥದ್ದಿದೆ. ಮತ್ತು ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಭಾರತದಾದ್ಯಂತ. ಮತ್ತು ಶೇಖರ್ ಡೆವಲಪರ್ಸ್ರವರ ಶೇಖರ್ ಫೈನಾನ್ಸ್ ಕೂಡ ಇದೆ. ಅದರಲ್ಲಿ 16,90,000ಕ್ಕೂ ಕೂಡ 0% EMI ಜೊತೆಗೆ 1% ಸ್ಕೀಮ್ ಎಂಬತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. ತಿಂಗಳಿಗೆ 1%ನಷ್ಟು ತಾವು ಪಾವತಿಸಿದ್ರೆ ಆದರೆ ರೆಡಿ ಫಾರ್ ಅಂತಂದರೆ ಫುಲ್ಲಿ ಫರ್ನಿಶ್ಡು ರೆಡಿ ಟು ಮೂವ್ ಹೌಸನ್ನು ತಾವು ತೆಗೆದುಕೊಳ್ಬೋದು. ಇನ್ನು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಶೇಖರ್ ಡೆವಲಪರ್ಸ್ರವರು. ಇದು ಭಾಗ್ಯವಯ್ಯ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಕರೆ ಮಾಡಿ 8095363636 8095363636 8095363636 ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.inspoparks.com.